ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ಒಳ್ಳೆ ಇನ್ಫಾರ್ಮೇಷನ್ ತರ್ತಿದ್ದೀನಿ. ಅದು ಏನು ಅಂದರೆ, ನಾವು ಕೆಲವೊಂದು ಸಿಚುವೇಶನ್ಗಳಲ್ಲಿ ಸಾಲ ಮಾಡ್ಕೊಬೇಕಾಗ್ತದೆ. ಅಂದರೆ ಹಲವರು ಮಾಡ್ಕೊತಾ ಇರ್ತಾರೆ, ಕೆಲವರು ಸಾಲ ಇಲ್ದರೆ ಜೀವನ ಮಾಡ್ಲಿಕ್ಕಾಗಲ್ಲ ಅಂತ ಯೋಚನೆ ಮಾಡಿ ಸಾಲವನ್ನು ಆ ಸಿಚುವೇಶನ್ ತಕ್ಕಂತೆ, ಅದು ಸ್ವಲ್ಪ ಅಮೌಂಟ್ ಆಗ್ಬೋದು, ಹೆಚ್ಚಿನ ಅಮೌಂಟ್ ಆಗ್ಬೋದು, ಸಾಲ ಪಡಿತಾ ಇರ್ತಾರೆ. ಅದನ್ನು ತೀರಿಸ್ಲಿಕ್ಕಾಗದೆ ಕೊರಗ್ತಾ ಇರ್ತಾರೆ. ಇದಕ್ಕೆ ಮೊದಲಿನ ಸುಮಾರು ವಿಡಿಯೋಗಳಲ್ಲಿ ನಾನು ಸಾಲದ ಒಂದು ರೆಮಿಡೀಸ್ ತುಂಬ ಹೇಳಿದ್ದೀನಿ. ಸಾಲ ತೀರಿಸೋದು ಹೇಗೆ, ತಗೊಂಡಿರೋ ಸಾಲಗಳಾಗಿರ್ಬೋದು, ಕೊಟ್ಟಿರೋ ಹಣವನ್ನು ರಿಟರ್ನ್ ಪಡೆಯೋದು ಹೇಗೆ, ಇದೆಲ್ಲ ಹೇಳಿದ್ದೀನಿ. ಇನ್ನೂ ಸಿಂಪಲ್ ಆಗಲಿ ಅಂತ ನನಗೆ ಗೊತ್ತಿರೋ ಒಂದು ಟಿಪ್ಸ್ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಅದೇನು ಅಂದರೆ, ಈ ಸಾಲ ತಗೊಂಡಿರೋವಾಗ ನೀವು ಈ ಅಫಿರ್ಮೇಷನ್ ಹೇಳ್ಕೊತಾ ಇರಬೇಕು. ಈ ವರ್ಡ್ ಹೇಳ್ಕೊತಾ ಇರಬೇಕು. ನಾನು ಸಾಲ ಮುಕ್ತಾಯ ಜೀವನವನ್ನು ನಡೆಸ್ತಾ ಇದ್ದೀನಿ. ಎಸ್, ನಾನು ಸಾಲ ಮುಕ್ತಾಯ ಜೀವನವನ್ನು ನಡೆಸ್ಲಿಕ್ಕೆ ಇಷ್ಟಪಡ್ತೀನಿ ಅಂತಾರೆ ಹೇಳ್ಕೋಬಹುದು. ಅಥವಾ ನಾನು ಸಾಲ ಮುಕ್ತಾಯ ಜೀವನವನ್ನು ನಡೆಸ್ತಾ ಇದ್ದೀನಿ, ನಾನು ಸಾಲ ಮುಕ್ತಾಯ ಜೀವನವನ್ನು ನಡೆಸ್ತಾ ಇದ್ದೀನಿ ಎಸ್ ಅಂತ 3 ಸಲ ಹೇಳ್ಕೊಳ್ಳಿ. ಇದು ಅಫಿರ್ಮೇಷನ್ ನೀವು ಪ್ರತಿದಿನ ಹೇಳ್ಕೋಬಹುದು. ಇದು ಅಫಿರ್ಮೇಷನ್ ವೈಸ್. ಅಫಿರ್ಮೇಷನ್ ಅಂದರೆ ಒಂದು ನಾವು ಪಾಸಿಟಿವ್ ಸೆಂಟೆನ್ಸ್ನ ಡೈಲಿ ಬೇಸಿಸ್ ರಿಪೀಟ್ ಮಾಡ್ತಾ ಇದ್ರೆ ಅದೇ ಒಂದು ನಮ್ಮ ಇಂಟೆನ್ಷನ್ ಆಗುತ್ತೆ. ಸೊ ಈ ರೀತಿ ಹೇಳ್ಕೊಳ್ಳೋದ್ರಿಂದ ನಾವು ಅದ್ರ ಕಡೆ ಫೋಕಸ್ ಹರಿಸ್ತೀವಿ. ಅಂದರೆ ಸಾಲ ಇದೆ, ಅದನ್ನು ತೀರಿಸೋದು ಹೇಗೆ ಅಂತ ಗಮನ ಹರಿಸ್ತೀವಿ. ಅದಕ್ಕೆ ಬೇಕಾಗಿರೋ ಸೋರ್ಸ್ನ ಮಾಡ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ಕೊತೀವಿ. ಆಮೇಲೆ ಈಗ ತಂತ್ರ ವಿಷಯಕ್ಕೆ ಬಂದರೆ, ನೀವು ಶುಕ್ರವಾರ ಮಾಡಬೇಕಾಗಿರೋ ತಂತ್ರ ಇದು. ಸೊ ಶುಕ್ರವಾರ ಮಾಡಬೇಕು. ಯಾವುದೇ ಒಂದು ಶುಕ್ರವಾರ ತಗೋಬೋದು, ಒಳ್ಳೆ ಟೈಮ್ ತಗೋಬೋದು. ಆದರೂ ಟೈಮಿಂಗ್ಸ್ ಹೇಳ್ತೀನಿ ಅದರಲ್ಲಿ. ಅದಕ್ಕೆ ಬೇಕಾಗಿರೋದೆಲ್ಲ ಒಂದು ಯೆಲ್ಲೋ ಕಲರ್ ಕ್ಲಾತ್ ಬೇಕು ನಿಮಗೆ. ಯೆಲ್ಲೋ ಕಲರ್ ಕ್ಲಾತ್ ಬೇಕು. ಆಮೇಲೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಇದೆ. ಆದರೆ ಯಾವ ಟೈಮಲ್ಲಿ ಮಾಡಬೇಕು ಅಂದರೆ, ಬೆಳಗ್ಗೆ 6ರಿಂದ 7 ಗಂಟೆಗೆ ಮಾಡಬಹುದು. ಈ ಬೆಳಗ್ಗೆ 6ರಿಂದ 7 ಗಂಟೆಗೆ ಮಾಡಬಹುದು. ಅಥವಾ ಮಧ್ಯಾಹ್ನ ಮಾಡಂಗಿದ್ರೆ 1ರಿಂದ 2 ಗಂಟೆಗೆ ಮಾಡಬಹುದು ನೀವು ಈ ರೆಮಿಡಿನ. ಇಲ್ಲ ರಾತ್ರಿ ಮಾಡ್ತೀವಿ ಅಂದರೆ 8 ಗಂಟೆಯಿಂದ 9 ಗಂಟೆ ಒಳಗಡೆ ಮಾಡಬೇಕು. ಈ 3 ಟೈಮಲ್ಲಿ ಮಾತ್ರ ಮಾಡಬೇಕಾಗಿರೋದು ಇದು. ಬೆಳಗ್ಗೆ ನೆನ್ಪಿಟ್ಕೊಳ್ಳಿ 6ರಿಂದ 7 ಗಂಟೆಗೆ, ಅಥವಾ ಮಧ್ಯಾಹ್ನ ಮಾಡಂಗಿದ್ರೆ 1ರಿಂದ 2 ಗಂಟೆಗೆ, ಇಲ್ಲ ರಾತ್ರಿ ಟೈಮಲ್ಲಿ ಮಾಡ್ತೀವಿ ಅಂದರೆ 8ರಿಂದ 9 ಗಂಟೆಗೆ ಮಾಡಬೇಕು. ಇದಕ್ಕೆ ಬೇಕಾಗಿರೋದೆಲ್ಲ ಯೆಲ್ಲೋ ಕ್ಲಾತ್. ಒಂದು ಚಿಕ್ಕ ಪೀಸ್ ಯೆಲ್ಲೋ ಕ್ಲಾತ್ ತಗೊಳ್ಳಿ. ನಿಮ್ಮ ಹತ್ರ ಯೆಲ್ಲೋ ಕ್ಲಾತ್ ಇಲ್ಲ ಅಂದ್ರೂ ವೈಟ್ ಕ್ಲಾತ್ ಒಂದು ತಗೊಂಡು ಅದಕ್ಕೆ ಅರಿಶಿನವನ್ನು ಚೆನ್ನಾಗಿ ಹಚ್ಬಿಡಿ. ಅರಿಶಿನ ಹಚ್ಚಿದ್ರೆ ಏನಾಗುತ್ತೆ, ಅದು ಯೆಲ್ಲೋ ಕ್ಲಾತ್ ಆಗೋಗುತ್ತೆ. ಸೊ ಈ ಒಂದು ಯೆಲ್ಲೋ ಕ್ಲಾತಿಗೆ ಈಗ ಮೇನ್ ಇಂಗ್ರೀಡಿಯೆಂಟ್ ಏನಿದೆ, ಲವಂಗ. ಎಲ್ಲರ ಮನೆಗಳಲ್ಲಿ ಅವೈಲೇಬಲ್ ಇರೋ ಒಂದು ಲವಂಗ. ಇದು ಎಷ್ಟು ತಗೋಬೇಕಂದ್ರೆ, ಒಂದು 7 ಲವಂಗವನ್ನು ತಗೊಬೇಕು. 7 ಲವಂಗವನ್ನು ತಗೊಂಡು ಏನು ಮಾಡಬೇಕು ಅದನ್ನು ಸಹ ಹೇಳ್ಕೊಡ್ತೀನಿ, ಯಾವ ರೀತಿ ಅದನ್ನು ಮಾಡಬೇಕು ಏನು ಅನ್ನೋದು. ಯಾಕಂದರೆ ಸುಮಾರು ಮತ್ತೆ ಕಾಮೆಂಟ್ಸ್ ಮಾಡ್ತಾ ಇರ್ತೀರಾ, ನಾನು ಇದನ್ನು ಇದೇ ರೀತಿ ಗಂಟು ಹಾಕಿದ್ದೀನಿ, ಓಕೆನಾ ಇಲ್ವಾ ಅಂತ. ಸೊ ಹಾಗಾಗಿ ನಾನು ಇವತ್ತು ಇಲ್ಲಿನ ವಿಡಿಯೋನಲ್ಲಿ ತೋರಿಸ್ಕೊಡ್ತಿದ್ದೀನಿ. ಸೊ ಈ ಯೆಲ್ಲೋ ಕ್ಲಾತಿಗೆ ನಿಮ್ಮ ಎಡಗೈ ಅಂಗೈಯಲ್ಲಿ ಇಟ್ಕೊಂಡು ಯೆಲ್ಲೋ ಕ್ಲಾತ್ನ ಈ 7 ಲವಂಗವನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. 7 ಲವಂಗವನ್ನು ತಗೊಂಡು, ಹೂವು ಇರಬೇಕು, ಚೆನ್ನಾಗಿರೋ ಒಂದು ಲವಂಗವನ್ನು ತಗೊಬೇಕು. 7 ಲವಂಗವನ್ನು ಇಲ್ಲಿ ಇಟ್ಬಿಟ್ಟು ಇದನ್ನು ಒಂದು ಚಿಕ್ಕ ಮೂಟೆ ಥರ ಕಟ್ಕೊಬೇಕು. ಓಕೆ, ನೀವು ಇನ್ನೂ ಚಿಕ್ಕ ಕ್ಲಾತ್ ಬೇಕಿದ್ರೂ ತಗೋಬೋದು. ನಾನಿಲ್ಲಿ ಇಷ್ಟು ಮಟ್ಟಿಗೆ ತಗೊಂಡಿದ್ದೀನಿ, ಯಾಕಂದರೆ ಗಂಟು ಹಾಕ್ಲಿಕ್ಕೆ ಈಸಿ ಆಗಲಿ ಅಂತ. ನಾನಿಲ್ಲಿ ವಿಡಿಯೋ ಪರ್ಪಸ್ ಆಗಿ ಇವತ್ತು ತೋರಿಸ್ತಾ ಇದ್ದೀನಿ. ಆದರೆ ಫ್ರೈಡೇ ಮಾಡಬೇಕಾಗಿರೋ ಪ್ರಕ್ರಿಯೆ ಇದು. ಈ ರೀತಿ ಅಷ್ಟೇ, 1 ನಾಟ್ ಹಾಕಿದ್ರೂ ಸಾಕು, ಇಲ್ಲ 3 ಗಂಟೆ ಹಾಕಿ ಈ ರೀತಿ ಮಾಡ್ಕೊತೀರಾ. ಇವಾಗ ಇದನ್ನು ಏನು ಮಾಡಬೇಕು, ಮನೆಯಲ್ಲಿ ಉತ್ತರ ಕಡೆ ಕೂತ್ಕೊಬೇಕು. ನಾನು ಆಲ್ರೆಡಿ ಇವಾಗ ಉತ್ತರ ಕಡೆ ಮುಖನೇ ಮಾಡಿದ್ದೀನಿ. ಓಕೆ, ಉತ್ತರ ಕಡೆ ಈಗ ಕೂತ್ಕೊಂಡು ನೀವು ಹೇಳ್ಕೊಬೇಕು, ನನಗೆ ಈ ಸಾಲ ಒಂದು ತೀರಿಸೋದಕ್ಕೆ ಮಾರ್ಗ ತೋರಿಸ್ಕೊಡು. ಯಾರಿಗೆ ಹೇಳ್ತಾ ಇದ್ದೀರಾ ಇಲ್ಲಿ ನೀವು? ಯೂನಿವರ್ಸ್ಗೆ, ಅಥವಾ ನೀವು ಪ್ರಾರ್ಥನೆ ಮಾಡೋ ಒಂದು ದೇವರಿಗೆ. ಇಲ್ಲಿ ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕು. ನನಗೆ ಈ ಸಾಲ ತೀರಿಸೋದಕ್ಕೆ ಅವಕಾಶ ಮಾಡಿಕೊಡು. ಎಷ್ಟು ಸಾಲ ಇದೆ, ಎಷ್ಟು ಜನಕ್ಕೆ ಎಷ್ಟು ಕೊಡಬೇಕು ಅದು ನೀವು ಲಿಸ್ಟ್ ಬೇಕಿದ್ರೂ ಮಾಡ್ಕೋಬಹುದು. ಒಂದು ಸೆಂಟೆನ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಉತ್ತರ ಕಡೆಗೆ ಮುಖ ಮಾಡಬೇಕು. ಟೈಮಿಂಗ್ಸ್ ಅಂತೂ ಬೆಳಗ್ಗೆ 6ರಿಂದ 7, ಅಥವಾ ಮಧ್ಯಾಹ್ನ 1ರಿಂದ 2, ಅಥವಾ ರಾತ್ರಿ ಆದರೆ 8ರಿಂದ 9 ಗಂಟೆಗೆ. ಈ ಥರ ಉತ್ತರ ಕಡೆಗೆ ಮುಖ ಮಾಡಿಕೊಂಡು ಈ ಒಂದು ಮೂಟೆಯನ್ನು ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳಿ. ನನಗೆ ಇಷ್ಟು ಸಾಲ ಇದೆ, ಇಷ್ಟು ಜನಕ್ಕೆ ಕೊಡಬೇಕು, ನಾನು ಇಷ್ಟು ಸಾಲ ಇದೆ, ಅದನ್ನು ತೀರಿಸ್ಲಿಕ್ಕೆ ಅವಕಾಶ ಮಾಡಿಕೊಡು ಅಂತ ಬೇಡ್ಕೋಬೇಕು. ಬೇಡ್ಕೊಂಡಾದ್ಮೇಲೆ ಈ ಒಂದು ಮೂಟೆನ ತಗೊಂಡು ಹೋಗಿ ನೀವು ಮಲ್ಕೊತೀರಲ್ವ, ಅದರ ಪಿಲ್ಲೋ ಕೆಳಗಡೆ ಇದನ್ನು ಇಟ್ಕೊಂಡ್ಬಿಡ್ಬೇಕು. ಅವತ್ತು ರಾತ್ರಿ ಅಂದರೆ ಫ್ರೈಡೇ ನೈಟ್ ನಿಮ್ಮ ಒಂದು ಪಿಲ್ಲೋ ಕೆಳಗಡೆ ಈ ಒಂದು ಮೂಟೆನ ಇಟ್ಟುಬಿಡಬೇಕು. ನಿಮ್ಮ ಸಂಕಲ್ಪ, ನೀವೇನು ಹೇಳ್ಕೊಂಡಿರ್ತೀರ ಅದೇ ನಿಮ್ಮ ತಲೆನಲ್ಲಿರುತ್ತೆ.
ಇದು ಅಲ್ಲಿ ನಿಮ್ಮ ದಿಂಬು ಕೆಳಗಡೆ ಇಟ್ಟುಬಿಟ್ಟು ನೀವು ಅದ್ರ ಮೇಲೆ ಮಲಗೋದ್ರಿಂದ ನಿಮ್ಮ ಆಲೋಚನೆ ಎಲ್ಲ ಅದು ಸಾಲ ತೀರಿಸ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇರುತ್ತೆ. ಆಮೇಲೆ ನಿಮಗೆ ಸೋರ್ಸ್ಗಳು ಹಾಗೆ ಬರ್ತಾ ಇರ್ತದೆ, ಅದಕ್ಕೆ ಸಾಲ ತೀರಿಸೋ ಮಾರ್ಗಗಳು ಬರುತ್ತೆ. ಎಷ್ಟು ದಿನದಲ್ಲಿ? 21 ದಿನದಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಸರಿ, ದಿಂಬು ಕೆಳಗಡೆ ಈ ಮೂಟೆಯನ್ನು ಇಟ್ಕೊಂಡ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಸಾಟರ್ಡೆ ಬೆಳಗ್ಗೆ ನಿಮ್ಮ ಕಾಲಕೃತ್ಯಗಳೆಲ್ಲ ಮುಗಿಸ್ಕೊಂಡು ಸ್ನಾನವನ್ನು ಆಚರಣೆ ಮಾಡಿಬಿಟ್ಟು ಅಥವಾ ಕೈಕಾಲು ತೊಳ್ಕೊಂಡು ಬೇಕಿದ್ರು ಇದನ್ನು ತಗೊಂಡೋಗಿ, ಅಂದರೆ ಅರಳಿ ಮರದ ಹತ್ರ ಹೋಗ್ತಾ ಇರ್ತೀವಲ್ಲ, ಸೊ ಸ್ನಾನ ಮಾಡಿಕೊಂಡೇ ಹೋಗ್ರಿ. ಅರಳಿ ಮರದ ಬಳೆ ಹೋಗಿ ಇದನ್ನ ಅಲ್ಲಿ ಕಟ್ಬಿಡ್ಬೇಕು. ಆ ಒಂದು ರೆಂಬೆಗೆ ಕಟ್ಬಿಡ್ಬೇಕು, ಅರಳಿ ಮರದ ರೆಂಬೆಗೆ ಇದನ್ನು ಕಟ್ಬಿಡ್ಬೇಕು ಅಷ್ಟೆ. ಇದನ್ನು ಕಟ್ಟಿ ಬಂದರೆ ನಿಮಗೆ 21 ಡೇಸಲ್ಲಿ ನಿಮಗೆ ನೀವು ತಗೊಂಡಿರೋ ಒಂದು ಸಾಲವನ್ನು ಹಿಂಪಡೆಯೋದಕ್ಕೆ ಸೋರ್ಸ್ ಅನ್ನೋದು ಸಿಗುತ್ತೆ. ಅಂದರೆ ಯಾವುದೋ ಒಂದು ಮುಖಾಂತರ ನಿಮಗೆ ಬರಬಹುದು ಹಣ, ನಿಮ್ಗೆ ಬರಬೇಕಾಗಿರೋ ಹಣ ಬರಬಹುದು, ನೀವು ಕೊಡಬಹುದು. ಅಥವಾ ಕೆಲಸ ಸಿಕ್ಕಿರ್ಬೋದು, ಕೆಲಸ ಇಲ್ದಿರೋರು ಕೆಲಸ ಸಿಕ್ಕಿರ್ಬೋದು. ಅಥವಾ ಲೋನ್ಗಳು, ಬೇರೆ ಒಂದು ಲೋನ್ ಆಪರ್ಚುನಿಟಿ ಆಗಿರ್ಬೋದು, ಅದ್ರ ಮುಖಾಂತರ ತಗೊಂಡು ನೀವು ತೀರಿಸೋದಾಗಿರ್ಬೋದು. ಈ ಥರ ನಿಮಗೆ ಪರ್ಟಿಕ್ಯುಲರ್ಲಿ ಆ ಸಾಲ ತೀರಿಸೋದಕ್ಕೆ ಮಾರ್ಗ ಅನ್ನೋದು ಸಿಗುತ್ತೆ. ಇದು ಪಕ್ಕ 21 ಡೇಸಲ್ಲಂತೂ ರಿಸಲ್ಟ್ ಸಿಗೋ ಒಂದು ಟಿಪ್. ಇದು ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಪಡೀರಿ. ಆದರೆ ಶುಕ್ರವಾರ ಮಾತ್ರ ಮಾಡಬೇಕು. ಈ ಒಂದು ಮೂಟೆನ ಅಲ್ಲಿ ಕಟ್ಬಿಟ್ಟು ಬರಬೇಕು. ಯೆಲ್ಲೋ ಕಲರ್ ಕ್ಲಾತ್ ಇಲ್ಲ ಅಂದರೆ ವೈಟ್ ಕ್ಲಾತ್ ತಗೊಂಡು ಅರ್ಶಿನ ಕ್ಲಾತ್ ಮಾಡ್ಕೊಳ್ಳಿ. ಆದರೆ ನಾನು ಹೇಳೋದ್ನಲ್ಲ, ಅಫರ್ಮೇಷನ್ ಅಂತೂ ಡೈಲಿ ಹೇಳ್ಕೊಬೇಕು, ಒಂದು 3 ಟೈಮ್ಸ್ ಆದರೂ ಹೇಳ್ಕೊಬೇಕು. ನಾನು ಸಾಲ ಮುಕ್ತಾಯ ಜೀವನವನ್ನು ನಡೆಸ್ತಾ ಇದ್ದೀನಿ. ಹೌದು, ಎಸ್ ಅಂತ ಹೇಳ್ಕೊಳ್ಳಿ. ನಾನು ಸಾಲ ಮುಕ್ತಾಯ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ, ನಾನು ಸಾಲ ಮುಕ್ತಾಯ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಎಸ್, ಹೌದು 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 ಅಂತ 3 ಬಾರಿ ಹೇಳ್ಕೊಳ್ಳಿ ದಿನಕ್ಕೆ. ಅದು ಉತ್ತರ ಕಡೆ ಮುಖ ಮಾಡಿಬಿಟ್ಟೆ ಹೇಳ್ಕೊಳ್ಳಿ ನಿಮ್ಮ ಮನೆಯಲ್ಲಿ. ಈ ಒಂದು ಟಿಪ್ ಫಾಲೋ ಮಾಡೋವಾಗಲೂ ಸಹ ನೀವು ಅಷ್ಟೇ ಉತ್ತರ ಕಡೆಗೆ ಮುಖ ಮಾಡಬೇಕು. ನಿಮ್ಮ ಮನೆ ಯಾವುದೇ ಬಾಗಿಲಿರಲಿ, ನಮ್ಮ ಮನೆ ಬಾಗಿಲು ಉತ್ತರ ಇದ್ರೆ, ತೂರ್ಪಿದೆ, ಬೇರೆ ಬೇರೆ ಡೈರೆಕ್ಷನ್ಸ್ ಇದೆ ಅಂದರೂ ಪರವಾಗಿಲ್ಲ. ಬಟ್ ನೀವು ಡೈರೆಕ್ಷನ್ ಯಾವ ರೀತಿ ಕುತ್ಕೊಬೇಕಂದ್ರೆ ಉತ್ತರಕ್ಕೆ ಮಾತ್ರ ಮುಖ ಮಾಡಿ ಕುತ್ಕೊಬೇಕು. ಈ ಒಂದು ಟಿಪ್ನ ನೀವು ಮಾಡೋದ್ರಿಂದ, ಈ ತಂತ್ರವನ್ನು ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಕೊಡೋವಂಥದ್ದು. ನೀವಿಷ್ಟು ದೇವರನ್ನ ಬೇಕಿದ್ರು ಇಲ್ಲಿ ಪ್ರಾರ್ಥನೆ ಮಾಡ್ಕೋಬೋದು. ನಾವು ಇದನ್ನು ತಗೊಂಡೋಗಿ ಅರಳಿ ಮರದಕ್ಕೆ ಕಟ್ಟೋದ್ರಿಂದ ಸಾಕ್ಷಾತ್ ವಿಷ್ಣುಮೂರ್ತಿಯವರು ನೆಲೆಸಿರ್ತಾರೆ ಆ ಒಂದು ಮರದಲ್ಲಿ. ಹಾಗಾಗಿ ನಮಗೆ ಹಣಕಾಸಿನ ಒಂದು ಸಮಸ್ಯೆ ಏನೇ ಇದ್ರೂ ಅಲ್ಲಿ ಕ್ಲಿಯರ್ ಆಗುತ್ತೆ. ಈ ಬ್ಲಾಕೇಜಸ್ ಇರುತ್ತಲ್ವ, ನಮ್ಗೆ ಬರೋ ಹಣ ಬರೋದಿಲ್ಲ, ಮಾಡಬೇಕಾಗಿರೋ ಕೆಲಸದಲ್ಲಿ ನಮಗೆ ಜೋಶ್ ಅನ್ನೋದಿರೋವಂಥದ್ದಿಲ್ಲ, ಸಾಲ ತಗೊಂಡಿರ್ತೀವಿ ಕೊಡೋಣ ಬಿಡೋ ಅಂತ ಬಡ್ಡಿ ಕಟ್ತಾ ಇರ್ತಾರೆ, ಅಂದರೆ ಅದನ್ನು ಹಾಗೆ ಡಿಲೇ ಮಾಡ್ಕೊಂಡು ಹೋಗೋದು. ಸೊ ಇವೆಲ್ಲ ಅವಾಯ್ಡ್ ಆಗುತ್ತೆ. ನಿಮಗೆ ಪರ್ಟಿಕ್ಯುಲರ್ ಅಮೌಂಟು, ನೀವೆಷ್ಟು ಸಾಲವನ್ನು ತೀರಿಸ್ಬೇಕು ಅಂದ್ಕೊಂಡಿದ್ರೆ ಅಷ್ಟು ಅಮೌಂಟು ನಿಮಗೆ ಸಿಗುತ್ತೆ. ಈ 21 ಡೇಸಲ್ಲಿ ನೀವು ಆ ಸಾಲವನ್ನು ಅಂದರೆ ರಿಟರ್ನ್ ಕೊಡೋದಕ್ಕೆ ನಿಮ್ಗೆ ಅವಕಾಶಗಳು, ಚಾನ್ಸಸ್ ಇದೆ. ತುಂಬ ಒಳ್ಳೆ ರಿಸಲ್ಟ್ ಕೊಡೋ ಒಂದು ರೆಮಿಡಿ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್.